ಅಂಡ್ ಈ ಹಾಡು ಡಿಫ್ರೆಂಟ್ ವೇವ್ಸ್ ಸೇಮ್ ಓಷನ್. ಮಂಜು ಸರ್ ಹೇಳಿದ ಒನ್ ಸಾಂಗ್ 5 ಲ್ಯಾಂಗ್ವೇಜಸ್. ಸೊ ಇದರಲ್ಲಿ ನಾವು ಇಂಡಿಯಾನ ಯುನೈಟ್ ಮಾಡಕ್ ಟ್ರೈ ಮಾಡಿದ್ದೆವು. ಸೊ ಇದರಿಂದ ನಾನು ಇವಾಗ ನಿಹೇಶ್ಗೆ ಮೈಕ್ ಕೊಡ್ತಿದ್ದೆ. ಅವ್ರು ಹೇಳ್ತಾರೆ, ಅವ್ರು ನಿಮ್ಗೆ ಆಕ್ಚುಲಿ ನಿಮಗೆ ಕ್ವೆಶನ್ಸ್ ಕೇಳ್ತಾರೆ ಇವತ್ತು. ಎಷ್ಟೊಂದು ಲವ್ ಸಾಂಗ್ಸ್ ನೋಡಿದ್ದೀರಾ. ಫಸ್ಟ್ ಕ್ವೆಶ್ಚನ್ ಏನ್ ಕೇಳ್ತಾರೆ ಅಂದ್ರೆ, ಇದನ್ನ ಏನ್ ಬೇರೆ ಮಾಡಿದ್ಯಪ್ಪ, ಫಸ್ಟ್ ಕ್ವೆಶ್ಚನ್. ಸೊ ಆ ಕ್ವೆಶ್ಚನ್ ಆನ್ಸರ್ ಮಾಡಕ್ಕೆ ನಾವು ಇದು 5 ಲ್ಯಾಂಗ್ವೇಜಸ್ ಅಲ್ಲಿ ಮಾಡಿದ್ವಿ. ಅಂಡ್ ವಿ ಆಸ್ಕ್ಡ್ ಕ್ವೆಶ್ಚನ್ಸ್ ಆನ್ ವಾಟ್ ಇಸ್ ಲವ್. ಸೊ ಕ್ವಿಕ್ಲಿ ಐ ಆಮ್ ಗೋಯಿಂಗ್ ಟು ಇಂಟರಾಕ್ಟ್ ವಿತ್ ದಿ ಆಡಿಯನ್ಸ್ ಅ ಲಿಟಲ್ ಬಿಟ್. ನಾವು ಯಾಕೆ ಮೂವೀಸ್ ಹಂಗೆ ಹಾಕ್ಬಾರ್ದು, ಯಾಕಂದ್ರೆ ಸೌಂಡ್ ಇಸ್ ಅನ್ ಇಶ್ಯೂ ಅಲ್ವಾ. ಸೊ ದೆನ್ ವಿ ಡಿಸೈಡೆಡ್ ಮೂವೀಸ್ಗೆ ನಾವು ಸೈಲೆಂಟ್ ಡಿಸ್ಕೋ ಹೆಡ್ಫೋನ್ಸ್ ಕೊಟ್ಬಿಟ್ಟು ಯಾವ ವೆನ್ಯೂ, ಬರೀ ಥಿಯೇಟರ್ ಅಲ್ಲ, ಯಾವ ವೆನ್ಯೂನು ನಾವು ಮೂವಿ ಥಿಯೇಟರ್ ಆಗಿ ಒಂದು ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಅದರಲ್ಲಿ ಯಾವ ಊಟನೂ ತಿನ್ಬೋದು. ಇಲ್ಲ, ನಾವು ರೀಸೆಂಟ್ ಆಗಿ ಕಬ್ಬನ್ ಪಾರ್ಕ್ ಅಲ್ಲೂ ಒಂದು ಇವೆಂಟ್ ಮಾಡಿದ್ದೀವಿ. ವಿ ವರ್ ದ ಫಸ್ಟ್ ಒನ್ಸ್ ಟು ಡೂ ಮೂವಿ ಸ್ಕ್ರೀನಿಂಗ್ ಇನ್ ಕಬ್ಬನ್ ಪಾರ್ಕ್. ಸೊ ನಮ್ ಗೋಲ್ ವಿತ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಅಂದ್ರೆ ಇರೋ ಎಲ್ಲ ಫಿಲ್ಮ್ ಮೇಕರ್ಸ್ಗೂ ಒಂದು ಪ್ಲಾಟ್ಫಾರ್ಮ್ ಇರಬೇಕು. ಅವರಿಂದ ನಾವು ₹1 ದುಡ್ಡು ತಗೊಳ್ಳಲ್ಲ. ಅವ್ರು ನಮ್ಮ ಹತ್ರ ಅವ್ರ ಫಿಲ್ಮ್ ಕೊಡ್ಬೋದು. ಇಲ್ಲ, ನಮ್ದು ಫೀಲ್ಡ್ ಕಿಟ್ ಬೇರೆ ಇದೆ. ನಮ್ಮ ಫೀಲ್ಡ್ ಕಿಟ್ಟು ಅವರು ರೆಂಟ್ ಔಟ್ ಮಾಡಿಕೊಂಡು ಇದು ಹೈ ಕ್ವಾಲಿಟಿ ಹೆಡ್ಫೋನ್ಸು, ಅದಕ್ಕೆ ಈ ತರ ನಾವು ಒಂದು ಸಾಂಗ್ ಆ ಹೆಡ್ಫೋನ್ಸ್ಗೆ ಡಿಸೈನ್ ಮಾಡಿದ್ದೀವಿ. ಅಂಡ್ ಇದೇ ಟ್ರೆಡಿಷನಲ್ ಪ್ಲಾಟ್ಫಾರ್ಮ್ಸ್ ಜೊತೆನೂ ನಮ್ಮ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಅಲ್ಲಿ ನಾವು ಎವ್ರಿ ಒನ್ ವಾಂಟ್ಸ್ ದಿಸ್ ನ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. 5 ಲ್ಯಾಂಗ್ವೇಜಸ್: ಇಂಗ್ಲಿಷ್, ಹಿಂದಿ, ಕನ್ನಡ, ತಮಿಳ್ ಅಂಡ್ ತೆಲುಗು. ಎಸ್. ಸೊ ನಾವೆಲ್ಲರೂ ಇವಾಗ, ನಾನು ತಮಿಳಿಯನ್, ಹಾಫ್ ಮರಾಠಿ, ಇವ್ರು ಫುಲ್ ಮರಾಠಿ, ಕನ್ನಡ ನಾವು ಕನ್ನಡ ಬರುತ್ತೆ. ಸೊ ನಾವೆಲ್ಲ ನಾವು ಮೂವಿಯಲ್ಲೇ ಈ ತರ ಇನ್ಕಾರ್ಪೊರೇಟ್ ಮಾಡ್ತೀವಿ. ಸಬ್ ಟೈಟಲ್ಸ್ ಆಫ್ ಕೋರ್ಸ್ ಇದೆ. ಅಂಡ್ ಇನ್ ಕೇಸ್ ಆಡಿಯನ್ಸ್ಗೆ ಇವಾಗ ತುಂಬಾ ಕೋರ್ ಆಡಿಯನ್ಸ್ಗೆ ಬರೀ ಆ ಲ್ಯಾಂಗ್ವೇಜ್ ಬೇಕಂದ್ರೆ ನಾವು ಅಫ್ಕೋರ್ಸ್ ಡಬ್ಬಿಂಗ್ ಮಾಡ್ತೀವಿ. ಆದ್ರೆ ಒಂದು ನ್ಯಾಚುರಲ್ ಆಗು ನಮ್ಮ ಲ್ಯಾಂಗ್ವೇಜ್ ಹೋಗ್ಬೇಕು ಅಂತ. 90 minutes ಸರ್, ಫೀಚರ್ ಫಿಲ್ಮ್ ಫುಲ್. ಅಂಡ್ ನಮ್ ಹೆಡ್ಫೋನ್ಸ್ ಅಲ್ಲಿ ಏನಂದ್ರೆ, ಒಂದೇ ಟೈಮಲ್ಲಿ ಆಸ್ ಯು ಆರ್ ವಾಚಿಂಗ್ ಅ ಮೂವಿ, ಇವಾಗ ಅದೇ ಒಂದು ಟೆಕ್ನಾಲಜಿ ಹಿಂಗಿದೆ. ಇವಾಗ ನಾವು ಒಂದು ಇಂಗ್ಲಿಷ್ ಮೂವಿ ಹಾಕಿದ್ರೆ ನೀವು ಕೂತ್ಕೊಂಡು ಒಂದು ಹಿಂದಿ, ಅದೇ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ಕೇಳ್ಬೋದು ಅದೇ ಮೂವಿ, ಇವ್ರು ಕೂತ್ಕೊಂಡು ಅದೇ ಮೂವಿ ಕನ್ನಡದಲ್ಲೂ ಕೇಳ್ಬೋದು. ಆ ಟೆಕ್ನಾಲಜಿಲಿ ಸೇಮ್ ರಿಯಲ್ ಟೈಮ್ ನಾವು ಮಾಡ್ಬೋದು. 3 ಚಾನೆಲ್ಸ್, 3 ಲ್ಯಾಂಗ್ವೇಜಸ್ ಅಟ್ ದ ಸೇಮ್ ಟೈಮ್ ಹೋಗ್ಬೋದು ನಮ್ಮ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಜೊತೆ. ಇಲ್ಲ, ಯಾರು ಮಾಡಿಲ್ಲ. ಇದು ನಾವು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದೀವಿ. ಸೊ ಯಾರಾದ್ರೂ ಫಿಲ್ಮ್ ಮೇಕರ್ಸ್ಗೆ ಎಷ್ಟೊಂದು ಸುಮಾರು ಫಿಲ್ಮ್ಸ್ ಇದೆ, ಅವ್ರಿಗೆಲ್ಲ ಈ ತರ ಒಂದು ಏನಂದ್ರೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸ್ವಲ್ಪ ತುಂಬಾ ದುಡ್ಡು ಹೋಗ್ತಾ ಇದೆ. ಸೊ ನಾವು ಯಾರ ಕಟ್ಟೆನೂ ದುಡ್ಡು ತಗೊಳ್ತಾ ಇಲ್ಲ. ಇವಾಗ ಏನಂದ್ರೆ, ನೀವು ಮಾರ್ಕೆಟ್ ಮಾಡಿ, ನಾವು ಮಾರ್ಕೆಟ್ ಮಾಡ್ತೀವಿ, ಯಾವ ವೆನ್ಯೂಲ್ ಹಾಕ್ತಾ ಇದೀವೋ ಅದು ಮಾರ್ಕೆಟ್ ಆಗುತ್ತೆ. ಅದರಲ್ಲಿ ಡೈರೆಕ್ಟ್ ಸೇಲ್ಸ್ ಟಿಕೆಟ್ಸ್ ಅಲ್ಲಿ ಅವ್ರಿಗೆ ದುಡ್ಡು ಹೋಗುತ್ತೆ, ಡೈರೆಕ್ಟ್ ಟು ಫಿಲ್ಮ್ ಮೇಕರ್. ಸರ್, ಇವಾಗ ಎಷ್ಟೊಂದು ಟೆಕ್ನಾಲಜಿ ಅಂದ್ರೆ ಇಷ್ಟು ಆಗ್ಬಿಟ್ಟಿದೆ. 1 ಕ್ಲಿಕ್ ಆಪ್ಷನ್ಸ್ ಎಲ್ಲ ಇದೆ ಇವಾಗ. ನಾವು ಇನ್ಕ್ಲೂಡಿಂಗ್ ದ ಸಾಂಗ್ ನಾವು ಇಷ್ಟು ಟೆಕ್ನಾಲಜಿ ಹಾಕಿದ್ವಿ ಅಂದ್ರೆ ಇಟ್ ಇಸ್ ಜಸ್ಟ್ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಹಾಕ್ಬೋದು ನಾವು ಹಾಕಿದ್ವಿ. ವಿ ಆರ್ ಯೂಸಿಂಗ್ ದಟ್. ಸೊ ಅದಕ್ಕೆ ನಾವು ಇಬ್ರುನೇ ವಿ ಕ್ಯಾನ್ ಡೂ ಅ ಲಾಟ್ ಆಫ್ ಥಿಂಗ್ಸ್. ಹಂಗ್ ಮಾಡಿ ನಾವು ಸೊ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬಿಟ್ಟು ನಾವು ಮಾಡಿದ್ದೀವಿ. ಮಾಡಿ ಒಂದು ಸಾಂಗ್ ನೋಡಿದ್ವಲ್ಲ, ಸಾಂಗ್ ಅಲ್ಲಿ ಲಿರಿಕ್ಸ್ ಹೋಗ್ಬೇಕಾದ್ರೆ ನೀವು ಅಂದ್ರೆ ಜೆಂಟ್ಸ್ ಬರೋ ವಾಯ್ಸ್ ಅಲ್ಲಿ ಲೇಡೀಸ್ ಲಿಪ್ ಸಿಂಕ್ ಆಗಿದೆ. ಕರೆಕ್ಟ್, ದಟ್ ಇಸ್ ಅನ್ ರಾಂಗ್. ಅದನ್ನ ನೀವು ಅದರಲ್ಲೇ ಸರ್ ಹಾರ್ಮೋನಿ, ಸರ್ ಅದು ಹಾರ್ಮೋನಿ ಹಾಡ್ತಾ ಇದ್ದಾಳೆ, ಇದು ಹಾಡಿದ್ದಾರೆ, ಅದಕ್ಕೆ ಅವ್ರು ಲಿಪ್ಸಿಕ್ ಮಾಡ್ತಾರೆ. ಡಿಫ್ರೆಂಟ್ ವೇವ್ ಸೇಮ್ ಮೋಷನ್, ಅದು ಹಾರ್ಮೋನಿ ಬರುತ್ತೆ ಹಿಂದೆ, ಅದು ಕ್ವಯರ್ ತರ. ಅದಕ್ಕೆ ನಿಮ್ಮ ಆಡಿಯೋ ಫಾರ್ ದ ಲ್ಯಾಂಗ್ವೇಜಸ್ ಪೋರ್ಷನ್ ಅದು ಕ್ರಿಯೇಟಿವ್ ಡಿಸಿಷನ್ ಇತ್ತು. ಬೇರೆ ಏನೇನೋ ಆಗೋದೇ ಕಷ್ಟ, ಎಲ್ರಿಗೂ ರೀಚ್ ಆಗ್ಬೇಕಲ್ವಾ. ಟೆಕ್ನಿಕಲಿ ಮಿಸ್ಟೇಕ್ ಕಾಣಬಾರ್ದು. ಆಡಿಯನ್ಸ್ ನೋಡಿದವ್ರಿಗೆ ಅದ್ರ ಇಂಪ್ಯಾಕ್ಟ್ ಅನ್ಸ್ಬೇಕಾದ್ರೆ. ಕರೆಕ್ಟ್. ಸಾಗರ್ has taken the creative decision for this. ಸರ್, ಮೋಜಾಯ್ ಮೋಜಾಯ್ ಹಾಡು ಕೇಳಿದ್ದೀರಾ? ಅದ್ರಲ್ಲೂ ಮಾಡಿದ್ದಾರೆ. ಸೊ ಇಟ್ ಇಸ್ ನಾಟ್ ಸಮಥಿಂಗ್ ನ್ಯೂ. ನಿಮ್ಗೆ ಓಕೆ, ಬಟ್ ಆಡಿಯನ್ಸ್ ವ್ಯೂ ಪಾಯಿಂಟ್ ಅಲ್ಲಿ ನೋಡಿದಾಗ ಅವ್ರಿಗೆ ಅದು ಫೀಲ್ ಆಗುತ್ತೆ, ಓ ಈ ಹುಡುಗಿ ಧ್ವನಿ ಹುಡುಗಂದಿದೆ ವಾಯ್ಸ್ ಸಿಂಕ್ ಆಗ್ತಿದೆಯಲ್ಲ. ನಾವೇ ಲೈವ್ ಸಿಂಗಿಂಗ್ ಅಲ್ಲ ಅಲ್ವಾ ಸರ್, ಸೊ ಇಟ್ಸ್ ಓಕೆ.